ಮಹಾಭಾರತದಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಯಾವ ದಾರಿಯನ್ನು ಹಿಡಿದು ಹೋಗಬೇಕು ಮನುಷ್ಯ, ಧರ್ಮ ಅಧರ್ಮ ಅಂದರೆ ಹೇಗೆ ತೀರ್ಮಾನ ಮಾಡಬೇಕು ಅಂತ ಒಂದು ಜಿಜ್ಞಾಸೆ. ಅಲ್ಲಿ ಧರ್ಮ ಅಧರ್ಮ ಅನ್ನೋದು ಬಹಳ ಸೂಕ್ಷ್ಮ. ಧರ್ಮದ ರಹಸ್ಯ ಅನ್ನೋದು ಗುಹೆಯಲ್ಲಿ ಇರ್ತದಂತೆ. ಯಾವತ್ತು ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಅದನ್ನು ಹೇಗೆ ತೀರ್ಮಾನ ಮಾಡುವುದು, ನಾವೇನು ಊಹೆ ಮಾಡುವುದಾ, ತರ್ಕ ಮಾಡುವುದಾ ಅಂತ ಪ್ರಶ್ನೆ ಬಂದರೆ ತರ್ಕಕ್ಕೊಂದು ನೆಲೆ ಇಲ್ಲ. ಇವರೊಂದು ತರ್ಕ ಮಾಡ್ತಾರೆ, ಅವರೊಂದು ತರ್ಕ ಮಾಡ್ತಾರೆ. ನಮ್ಮ ಮನಸ್ಸೇನೆ ಈಗೊಂದು ತರ್ಕ ಮಾಡ್ತದೆ, ಆಮೇಲೆ ಒಂದು ತರ್ಕ ಮಾಡ್ತದೆ. ಊಹಾಪೋಹಗಳಿಗೆ ಏನೂ ಶಕ್ತಿ ಇಲ್ಲ. ಆದ್ದರಿಂದ ತರ್ಕವನ್ನು ಊಹಾಪೋಹವನ್ನು ನೆಚ್ಕೊಳ್ಳುವಂತಿಲ್ಲ. ಇನ್ನು ಶಾಸ್ತ್ರ ಏನು ಹೇಳ್ತದೆ ಅಂತ ನೋಡೋಣ ಅಂತ ಕೂತ್ರೆ ಶಾಸ್ತ್ರದಲ್ಲಿ ಒಂದು ಸಮಸ್ಯೆ. ಎಷ್ಟು ಧರ್ಮಶಾಸ್ತ್ರಗಳಿವೆ, ಒಂದೊಂದು ಕಡೆ ಒಂದೊಂದು ಥರ ಹೇಳಿರ್ತಾರೆ. ಅದರಿಂದ ಏನು ಮಾಡಬೇಕು ಸಮಸ್ಯೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಅದೇನೂ ವಿಚಾರ ಮಾಡಬೇಡ್ರಿ. ಮಹಾಜನೋ ಏನು ಗತಸ್ಸಬಂತಹ, ದೊಡ್ಡವರು ನಿಮ್ಮ ಸುತ್ತಮುತ್ತ ಇರುವಂಥ ದೊಡ್ಡವರು ಯಾವ ಮಾರ್ಗ ಹಿಡಿದು ಹೋಗ್ತಾರೋ ಆ ಮಾರ್ಗವನ್ನು ಅನುಸರಿಸಿ ಹೋಗಿರಿ ಅಂತ ಅದರ ಅಭಿಪ್ರಾಯ. ಇದು ನಾವು ಮಾಡುವಂಥ ಎಲ್ಲ ಧರ್ಮಾಚರಣೆಗಳಿಗೂ ಇದು ಸಂಬಂಧಪಡುವಂಥದ್ದೇ. ಯಾವುದೋ ಒಂದು ಧರ್ಮಾಚರಣೆಗೆ ಸಂಬಂಧಪಟ್ಟದ್ದು ಅಂತ ಅಲ್ಲ, ಎಲ್ಲ ಧರ್ಮಾಚರಣೆಗೂ ಸಂಬಂಧಪಟ್ಟದ್ದು. ಈ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಧರ್ಮಾಚರಣೆಗೆ ಸಂಬಂಧಪಟ್ಟಂತೆ ಏನು ವಿದ್ವಾಂಸರಲ್ಲಿ ಒಂದು ಮತಿಶಾಸ್ತ್ರ ಹೊರಗೆ ಬಂತು ಅನ್ನೋದನ್ನು ಈಗ ಹೇಳ್ತೇನೆ. ಇದು ಎಲ್ಲ ಜನಸಾಮಾನ್ಯರಿಗೂ ಸಂಬಂಧಪಟ್ಟಿಲ್ಲದೆ ಇರ್ಬೋದು, ಆದರೂ ಕೆಲವು ಸರಿ ಇಂಥದ್ದೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕಾಗಿ ಇದನ್ನು ಹೇಳ್ತೇನೆ. ನಮ್ಮ ಪ್ರಾಚೀನ ಸಂಪ್ರದಾಯದ ಪ್ರಕಾರ ವಿದೇಶಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿರ್ತಾರೆ. ವಿದೇಶಕ್ಕೆ ಹೋದರೆ ನಮ್ಮ ದೇಶದಲ್ಲಿರುವಂಥ ಧರ್ಮಾಚರಣೆ, ಸಂಸ್ಕೃತಿ ಇತ್ಯಾದಿಗಳು ಅಲ್ಲಿ ಸಾಧ್ಯ ಆಗೋದಿಲ್ಲ, ಅವುಗಳ ಆಚರಣೆ ಸಾಧ್ಯ ಆಗೋದಿಲ್ಲ. ಅದರಿಂದ ಹೋಗಬೇಡ್ರಿ ಅಂತ ಶಾಸ್ತ್ರದಲ್ಲಿದೆ. ಈಗಿನ ಕಾಲಕ್ಕಾಗಿ ಉದ್ಯೋಗ ವ್ಯಾಪಾರ ಇತ್ಯಾದಿಗಳಿಗಾಗಿ ಶಿಕ್ಷಣಕ್ಕಾಗಿ ಹೋಗ್ತಾರೆ, ಅದು ವಿಷಯ ಬೇರೆ. ಅಂತೂ ಶಾಸ್ತ್ರ ಆ ಥರ ಹೇಳಿದೆ. ಸುದೀರ್ಘ ಕಾಲದ ಪ್ರಯಾಣ ಮಾಡಬೇಕಾಗ್ತದೆ, ಆವಾಗ ಧರ್ಮಾಚರಣೆ ಸಾಧ್ಯ ಆಗೋದಿಲ್ಲ, ಅದನ್ನು ಬೇಡ ಅಂತ ಹೇಳಿದೆ. ನಾವೀಗ ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ನಮ್ಮ ಸಂಬಂಧಿಗಳು ವಿದೇಶದಲ್ಲಿದ್ದವರು ತೀರ್ಕೊಂಡಾಗ ಅದನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಒಂದು ಜಿಜ್ಞಾಸೆ ಅನೇಕ ಬಾರಿ ವಿದ್ವಾಂಸರು ಮತ್ತು ಮಠದ ಸ್ವಾಮಿಗಳು ಅವರ ಲೆವೆಲ್ನಲ್ಲಿ ನಡೆದಿದ್ದಿದೆ. ಅದನ್ನು ಒಂದು ಸಂಕ್ಷಿಪ್ತವಾಗಿ ಅದರ ಮತಿತಾರ್ಥ ಏನು ಅಂತ ಈಗ ಹೇಳಬೇಕು ಅಂತ ಹೊರಟಿದ್ದೇನೆ. ವಿದೇಶಕ್ಕೆ ಹೋಗಬಾರ್ದಂತ ಶಾಸ್ತ್ರದಲ್ಲಿರೋದ್ರಿಂದ ಅವರ ಧರ್ಮ ನಮ್ಮ ಶಾಸ್ತ್ರದ ಕಟ್ಟುಪಾಡನ್ನು ಮೀರಿರೋದ್ರಿಂದ ಅವರು ಒಂದು ರೀತಿ ಧರ್ಮ ಬಾಹ್ಯರಾದರು. ಆದ್ದರಿಂದ ಅವರಿಗಾಗಿ ನಾವು ಮೈಲಿಗೆ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ ಕೇಳಿಬರ್ತದೆ. ಇನ್ನೊಂದು ಖಂಡಾಂತರ, ಅನೇಕ ಖಂಡಗಳು, ಒಂದು ಖಂಡದಿಂದ ಮತ್ತೊಂದು ಖಂಡ ಸಮುದ್ರಗಳನ್ನು ದಾಟಿ ಹೋಗಬೇಕಾಗಿರ್ತದೆ. ಆದ್ದರಿಂದ ಅಲ್ಲೆಲ್ಲ ಈ ಧರ್ಮ, ಈ ನಾವು ಮುಡಿ ಮೈಲಿಗೆ ಇತ್ಯಾದಿಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲಿ ಹೋದವ್ರ ಸಲುವಾಗಿ ಇಲ್ಲಿ ಅದನ್ನು ಆಚರಣೆ ಮಾಡಬೇಕಾಗಿಲ್ಲ ಅಂತ ಇನ್ನೊಂದು ಅಭಿಪ್ರಾಯನೂ ಕೂಡ ಈಗೆಲ್ಲ ಹೇಳ್ತಾರೆ. ಅಂತೂ ಬೇಕಾಗಿಲ್ಲ ಅಂತ ಕೆಲವರು. ಇನ್ನು ಕೆಲವರ ದೃಷ್ಟಿಯಿಂದ ನೀವು ಅವ್ರ ಜೊತೆ ಮಾತುಕತೆ ಸಂಪರ್ಕದಲ್ಲಿ ಇದ್ದೀರಿ, ಸುಖ ದುಃಖಗಳನ್ನ ಹಂಚ್ಕೋತೀರಿ, ಮಾತಾಡ್ತೀರಿ ಅಂತಂದ ಮೇಲೆ ಮಾನಸಿಕ ಸಂಬಂಧ. ಅಶೌಚದ ಆಚರಣೆ ಯಾಕೆ ಮಾಡ್ತಾರೆ, ಮೈಲಿಗೆ ಆಚರಣೆ ಯಾಕೆ ಮಾಡ್ತಾರೆ ಅಂದರೆ ಮಾನಸಿಕವಾದ ಒಂದು ಸಂಬಂಧ. ಮಾನಸಿಕವಾದ ಸಂಬಂಧ ಇರೋದರಿಂದ ರಕ್ತದ ಸಂಬಂಧವೂ ಹೌದು. ಆ ರಕ್ತದ ಸಂಬಂಧ ಹೆಚ್ಚು ಮಾನಸಿಕವಾಗಿ ಹೃದಯಕ್ಕೆ ತಟ್ಟಿರುವಂಥ ಸಂಬಂಧ. ಆದ್ದರಿಂದ ಅದನ್ನು ಮಾಡಬೇಕು. ಸಂಬಂಧವೇ ನಿಮಗೆ ಇಲ್ಲದೆ ಹೋದರೆ, ನೀವು ಅವರು ಸಂಬಂಧ ಕಡ್ಕೊಂಡಿದ್ರೆ ವಿಷಯ ಬೇರೆ. ಹಾಗೆ ಸಂಬಂಧ ಕಡ್ಕೊಂಡಿಲ್ಲ ಅಂದಮೇಲೆ ಅದನ್ನು ಮಾಡಲೇಬೇಕು ಅಂತ ಇನ್ನೊಂದು ವಿಚಾರನೂ ಕೂಡ ಕೇಳಿಬರ್ತದೆ. ಅದಕ್ಕಾಗಿ ಈ ಹಿಂದೆ ಕೆಲವು ಕಡೆ ವಿದ್ವಾಂಸರ ನಡುವೆ ಒಂದು ಸುದೀರ್ಘವಾದ ಚರ್ಚೆ ನಡೆದು ಆವಾಗ ಅಲ್ಲಿ ಎಲ್ಲರೂ ಹಿರಿಯರು ಸೇರಿ ಅದಕ್ಕೊಂದು ತೀರ್ಮಾನ ಕೊಟ್ಟರು, ಇದನ್ನು ಆಚರಣೆ ಮಾಡಬೇಕಾಗಿಲ್ಲ. ಇಷ್ಟರ ಮೇಲೂ ಕೂಡ ನಿಮ್ಮ ಮನಸ್ಸಿಗೆ ಅದು ಸಂಬಂಧಪಟ್ಟದ್ದು, ಮಾಡಬೇಕು ಅಂತ ನಿಮಗೆ ಕಂಡ್ರೆ ಮಾಡಿಬಿಡ್ರಿ ಅಂತ ವಿದ್ವಾಂಸರಲ್ಲಿ ತೀರ್ಮಾನ ಕೊಟ್ಟರು. ವಿದ್ವಾಂಸರು ಬೇರೆ ಬೇರೆ ಹಿನ್ನೆಲೆಯವರಾಗಿರ್ತಾರೆ. ಮಠದ ಸ್ವಾಮಿಗಳು ಕೂಡ ಕೆಲವರು ನೀವು ಮಾಡ್ರಿ ಅಂತ ಕೆಲವು ಅಂತ ಒಂದ್ಸರಿ ಹೇಳಿದರು. ಸಂಬಂಧಿಗಳಾದ್ರಿಂದ ಮಾಡಬೇಕು ಅಂತ. ಕಾಲಕ್ರಮೇಣ ಈ ಸಮಸ್ಯೆಗಳು ಬಹಳ ಆಗಲಿಕ್ಕೆ ಶುರುವಾದಾಗ
ಹಾಗಾದರೆ ಇನ್ನು ಖಂಡಾಂತರಕ್ಕೆ ಹೋದವರಿಗೆ ಅದೇನು ಸಂಬಂಧ ಪಡೋದಿಲ್ಲ, ನೀವು ಮಾಡಬೇಕಾಗಿಲ್ಲ ಅಂತ ಮತ್ತೊಂದು ಬಾರಿ ತೀರ್ಮಾನ ಕೊಟ್ಟರು ಅಂತ ಕೇಳಿ ಬರ್ತದೆ. ಇಷ್ಟು ಈಗಿರುವಂಥದ್ದು ವಿಚಾರ ಎಲ್ಲ ಕಡೆ ಹೀಗೆ ನಡೆದಿದೆ. ತುಂಬ ಕಟ್ಟ ಮಡಿ ಮೇಲಿಗೆ ಮಾಡುವವರು ಕೂಡ ಕೆಲವರು ಅವರು ವಿದೇಶಕ್ಕೆ ಹೋಗಿ ಬಂದಿದ್ದಾರೆ ಅಂದಮೇಲೆ ಅವ್ರ ಸಲುವಾಗಿ ನೀವೇನು ಮಾಡಬೇಕಾದ್ದಿಲ್ಲ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದೆರಡು ಮಾತುಗಳು ಬರ್ತವೆ. ಧರ್ಮ ಅಂದ್ರೆ ಏನು? ಈ ಧರ್ಮ ಅಂದರೆ ನಾವು ತಲೆ ಮೇಲೆ ಅದನ್ನು ಹೊತ್ಕೊಂಡು ಅದನ್ನು ಆಚರಿಸ್ಲಿಕ್ಕೆ ಆಗದೆ ಇರುವಷ್ಟು ಕಷ್ಟಪಟ್ಟು ಮಾಡುವುದಾದರೆ ಅದು ಧರ್ಮ ಅಂತ ಅನ್ನೋದಿಲ್ಲ. ಧರ್ಮ ಅಂದರೆ ಯಾವುದು ನಮ್ಮನ್ನು ಧರಿಸ್ತದೋ ಅದು ಧರ್ಮ. ನಮ್ಮ ನಡವಳಿಕೆಗಳನ್ನು ತಿದ್ದಿ ರೂಪಿಸಬೇಕು, ಸುಖಮಯವಾದ ಜೀವನಕ್ಕೆ ಅದು ಕಾರಣ ಆಗಬೇಕು, ಅಂಥದ್ದನ್ನು ಧರ್ಮ ಅಂತ. ಹಾಗಿದ್ದನ್ನು ಧರ್ಮ ಅಂತ ಅನ್ಬೇಕೇ ಹೊರತು ಅದು ನಮ್ಮ ಜೀವನಕ್ಕೆ ಸಂಸ್ಕಾರ ತಂದರೆ ಅದನ್ನ ಆಚರಣೆಗೆ ತರುವ ಸಾಧ್ಯ ಇಲ್ಲ ಅಂತಾದರೆ ಅದನ್ನು ತುಂಬ ಕಷ್ಟ ಆಗೋದಾದ್ರೆ ಅದೆಂಥ ಧರ್ಮ? ಲೋಕದ ಯಾತ್ರಾ ನಡಿಬೇಕಲ್ಲ, ಅದಕ್ಕೆ ಕಾರಣವಾದ ಧರ್ಮ. ಅದರಿಂದ ಏನು ಮಾಡಬೇಕು? ಕೊನೆಗೆ ವ್ಯಕ್ತಿಗತ ಹಂತಕ್ಕೆ ಬಂದಾಗ ಕೆಲವು ಸರಿ ಸ್ವಾಮಿಗಳು ಏನೋ ಹೇಳ್ತಾರೆ, ವಿದ್ವಾಂಸರು ಮತ್ತೊಂದೇನೋ ಹೇಳ್ತಾರೆ. ನಿಮ್ಮ ಹಂತಕ್ಕೆ ಬಂದಾಗ ಸ್ವಯಂ ಊಹೇಕ ಪಂಡಿತ, ಈಗ ನಾವು ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನು ನಾವೇ ತೀರ್ಮಾನ ಮಾಡಬೇಕಂತ. ನಮಗೆ ಬಿಟ್ಟದ್ದು ನೀವೇ ತೀರ್ಮಾನ ಮಾಡಿರಿ ಅಂತ ಹೇಳ್ತಾರೆ. ಅದರಿಂದ ಏನಾದರೂ ಕೆಟ್ಟದಾದರೂ ನಿಮಗೆ, ಒಳಿತಾದರೂ ನಿಮಗೆ ಅಂತ ಶಾಸ್ತ್ರ ಹೇಳ್ತದೆ. ಈ ಕೆಲವು ಕಡೆ ಭಾಗವತದಲ್ಲೂ ಇಂಥ ಮಾತುಗಳು ಬಂದಿವೆ. ಮುಂದೆ ಆ ಮಾತುಗಳು ಬಂದಾಗ ಮತ್ತೊಂದು ಸರಿ ಹೇಳ್ತೇನೆ. ದೃಷ್ಟಿಪೂತಂ ನೆಸೇತ್. ನೀವು ಕಾಲಿಡುವಾಗ ಒಂದು ಕಡೆ ಎಲ್ಲರೂ ನೆಲದ ಮೇಲೆ ಕಾಲಿಡಬೇಕಾಗಿದೆ. ಹೇಗೆ ಕಾಲಿಡಬೇಕು ಅಂದರೆ ನಮ್ಮ ದೃಷ್ಟಿಯಿಂದ ಅದನ್ನು ನೋಡಿ ಅಲ್ಲೇನು ನಮ್ಮ ಕಾಲಿಗೆ ಹಾನಿಕರ ಅಲ್ಲದೇ ಇರುವಂಥ ವಸ್ತು ಏನಾದರೂ ಇದೆಯೋ, ಹೊಲಸು ವಸ್ತು ಏನಾದರೂ ಇದೆಯೋ ಇಲ್ಲೋ ಅನ್ನೋದು ನೋಡಿ ಕಾಲಿಡ್ರಿ. ನೀರು ಕುಡಿಬೇಕಾದ್ರೆ ಹೇಗೆ ಕುಡಿಬೇಕು? ಆವಾಗ ಫಿಲ್ಟರ್ ಇದ್ದಿದ್ದಿಲ್ಲ. ಆವಾಗ ಏನು ಮಾಡ್ತಿದ್ರು, ಕಲ್ಲು ಮತ್ತು ಮರಳು ಇತ್ಯಾದಿಗಳನ್ನ ಕೆಲವು ಹಾಕಿ ನೀರನ್ನು ಸೋದಿಸ್ತದೆ. ಅದು ಅಲ್ಲದೆ ಹೋದ್ರೂ ಒಂದು ವಸ್ತ್ರ ತಗೊಂಡು ಅದನ್ನು ಈಗಲೂ ಮಾಡೋರು ನೋಡಿದ್ದೇನೆ. ಒಂದು ತಂಬಿಗೆ, ದೇವ್ರ ಪೂಜೆಗೆ ತಂಬಿಗೆ ನೀರು ತರುವಾಗ ಅದರ ಮೇಲೆ ಆ ತಂಬಿಗೆ ಮೇಲೆ ಒಂದು ವಸ್ತ್ರವನ್ನಿಟ್ಟು ಇನ್ನೊಂದು ತಂಬಿಗೆಯಿಂದ ಅದಕ್ಕೆ ನೀರನ್ನು ಹಾಕಿ ಅದನ್ನು ಫಿಲ್ಟರ್ ಮಾಡಿ ಅದನ್ನು ದೇವ್ರ ಪೂಜೆಗೆ ಮೊದಲಾದನ್ನು ಉಪಯೋಗ ಮಾಡ್ತಿದ್ರು. ಹೀಗೆ ವಸ್ತ್ರಪೂತವಾದ ನೀರನ್ನು ಕುಡಿಬೇಕು. ದೃಷ್ಟಿಪೂತವಾದ ಜಲದಲ್ಲಿ ನೆಲದಲ್ಲಿ ಕಾಲಿಡಬೇಕು. ಮತ್ತೆ ಎಂಥ ಮಾತನಾಡಬೇಕು ಅಂದರೆ ಸತ್ಯದಿಂದ ಪವಿತ್ರವಾದ ಮಾತನ್ನು ಆಡಬೇಕು. ಸತ್ಯದ ಹಿನ್ನೆಲೆ ಯಾವುದಕ್ಕಿರ್ತದೋ ಅಂಥ ಮಾತನ್ನೇ ಆಡಬೇಕು. ಅಸತ್ಯದ ಹಿನ್ನೆಲೆ ಇರುವಂಥ ಮಾತನ್ನು ಆಡಬಾರದು, ಇದು ಅರ್ಥ. ಮತ್ತೆ ಕೊನೆಯದ್ದು ಮನಃಪೂತವಾದನ್ನು ಆಚರಣೆ ಮಾಡಬೇಕು. ಹೇಳುವವರು 1000 ಮಂದಿ ಇರ್ತಾರೆ. ನಾವೊಂದು ಗಾದೆ ಮಾತು ಕೇಳಿರ್ತೀವಿ, ಹರ ಹರ ಅನ್ನೋರು 1000 ಮಂದಿ, ಕಿಚ್ಚು ಹಾಯುವವರು ಒಬ್ಬರೇ ಇರುತ್ತೆ. ಅದರಿಂದ ಸ್ವಾಮಿಗಳು ಏನಾದರೂ ಹೇಳಿ, ವಿದ್ವಾಂಸರು ಏನಾದರೂ ಹೇಳಿ, ಇವೆ ಭಿನ್ನಾಭಿಪ್ರಾಯ. ಮನುಷ್ಯ ಆದಮೇಲೆ ಭಿನ್ನಾಭಿಪ್ರಾಯ ಇದ್ದದ್ದೇ. ಎಷ್ಟು ದಿವಸ ಮಾಡಬೇಕೋ ಇಲ್ಲೋ ಎಲ್ಲನೂ ಭಿನ್ನಾಭಿಪ್ರಾಯವೇ. ಆಗ ನಮ್ಮ ಮನಸ್ಸಿಗೆ ಯಾವುದು ಪವಿತ್ರ ಅಂತ ಕಾಣಿಸ್ತದೋ, ಯಾವುದು ಸಮಾಧಾನ ಕೊಡ್ತದೋ, ಪವಿತ್ರ ಅಂತ ಶಾಸ್ತ್ರದಲ್ಲಿದೆ, ಅದನ್ನೇ ನಾವು ನೀವು ಮಾತಾಡುವಾಗ ಏನು ಮಾಡ್ತೀವಿ, ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಕೊಡ್ತದೋ ಅದನ್ನು ಮಾಡ್ರಿ ಅಂತ ಅಂತಿರ್ತೇವೆ. ಹಾಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಕಾಣಿಸ್ತದೆ. ಮನೋ ಯತ್ರ ಪ್ರಸೀದತಿ. ಏನು ಮಾಡುವ, ಯಾವ ಹೆಜ್ಜೆ ಇಡುವಾಗ ನಿಮ್ಮ ಮನಸ್ಸಿಗೆ ಪ್ರಸನ್ನತೆ ಇರಬೇಕು. ಧರ್ಮಾಚರಣೆ ಮಾಡುವಾಗ ತುಂಬ ಕಿರಿಕಿರಿಯಾಗಿ ಇದನ್ನು ಯಾಕಾದರೂ ಮಾಡಬೇಕು ಅಂತೆಲ್ಲ ಅನ್ನೋ ಪ್ರಸಂಗ ಇದ್ದರೆ, ತುಂಬ ಕಷ್ಟ ಆಗುವಂಥದ್ದು ಅದನ್ನು ಬಿಡಬೇಕಾದ ಪ್ರಸಂಗ ಬರ್ತದೆ. ನನ್ನ ತುಷ್ಟಿ, ವ್ಯಕ್ತಿಯ ತುಷ್ಟಿ, ವ್ಯಕ್ತಿಯ ಮನಸ್ಸಿನ ಪ್ರಸನ್ನತೆ, ಅದು ಬಹಳ ಮುಖ್ಯ. ನಾವು ಧರ್ಮಾಚರಣೆ ಏನು ಮಾಡ್ತಿರ್ತೀವಲ್ಲ, ಧರ್ಮಾಚರಣೆ ಮಾಡೋದನ್ನು ನಮ್ಮ ಮುಂದಿನ ತಲೆಮಾರಿನವರು, ಮಕ್ಕಳು ಮೊಮ್ಮಕ್ಕಳು ಮೊದಲಾದವ್ರು ನೋಡ್ತಿರ್ತಾರೆ. ನಮ್ಮಿಂದ ಅವ್ರು ಕಲಿಬೇಕು. ನಾವು ಧರ್ಮಾಚರಣೆಯನ್ನು ಮಾಡುವಾಗ ಇದೇನು ಧರ್ಮ, ಇದಂಥ ಕಠಿಣವಾದ ಆಚರಣೆ, ಇದನ್ನು ಯಾಕಾದರೂ ಮಾಡಬೇಕು ಅಂತ ಗೋಳಾಡ್ಲಿಕ್ಕೆ ತೊಡಗಿದ್ರೆ ಅವ್ರಿಗೆ ಅದೊಂದು ಕಿರಿಕಿರಿಯಾಗಿ, ಮತ್ತು ಇವರಿಗೆಲ್ಲ ನಮ್ಮ ಹಿರಿಯರಿಗೆ ಧರ್ಮಾಚರಣೆ ಮಾಡಿದ್ದನ್ನು ಸುಖ ಆಗಲಿಲ್ಲ ಅಂದಮೇಲೆ ನಾವ್ಯಾಕೆ ಮಾಡಬೇಕು ಅಂತ ಅನಿಸಿಬಿಡೋ ಸಾಧ್ಯತೆ ಇದೆ. ಅದಕ್ಕೆ ಸ್ವಚ್ಛವಾದ ಮನಸ್ಸಿನಿಂದ, ಪ್ರಸನ್ನವಾದ ಮನಸ್ಸಿಂದ, ಆಹ್ಲಾದಕರವಾದ ಮನಸ್ಸಿನಿಂದ ಧರ್ಮಾಚರಣೆ ಮಾಡಿರಿ. ಅದು ನಿಮ್ಮ ಮುಂದಿನ ತಲೆಮಾರುಗಳು ಅದನ್ನು ಕಲಿಯಿರಿ ಅಂತ ಹೇಳ್ತಾರೆ. ಮತ್ತೆ ಈ ದೇಶ ಕಾಲ ಅನ್ನೋದು ಏನಿದೆಯಲ್ಲ, ಒಂದು ದೇಶಕ್ಕೆ ಧರ್ಮವಾದ್ದು ಇನ್ನೊಂದು ದೇಶಕ್ಕೆ ಧರ್ಮ ಆಗೋದಿಲ್ಲ. ಒಂದು ಕಾಲದಲ್ಲಿ ಧರ್ಮ ಆಗಿದ್ದು ಇನ್ನೊಂದು ಕಾಲದಲ್ಲಿ ಧರ್ಮ ಆಗೋದಿಲ್ಲ. ಅಧರ್ಮನೂ ಕೂಡ ಧರ್ಮ ಆಗ್ಬೋದು ಒಂದು ದೃಷ್ಟಿಯಿಂದ, ಧರ್ಮವೂ ಕೂಡ ಮತ್ತೊಂದು ದೃಷ್ಟಿಯಿಂದ ಅಧರ್ಮ ಆಗ್ಬೋದು. ಯಾಕೆಂದರೆ ಕಾರಣ ದೇಶ ಕಾಲಸ್ಯ, ದೇಶ ಮತ್ತು ಕಾಲಗಳ ದೃಷ್ಟಿಯಿಂದ ಆ ಥರ ಅದನ್ನು ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ಯಾವುದೋ ಧರ್ಮ ಆಗಿದ್ದು ಇವತ್ತು ಅದನ್ನು ಬೇಡ ಅಂತಿರ್ತಾರೆ. ಅದನ್ನು ಮಾಡಬೇಕಾದ ಯೋಗ್ಯತೆ ನಿಮ್ಗೆ ಇರೋದಿಲ್ಲ, ಗಟ್ಟಿಮುಟ್ಟಾದ ಮನಸ್ಸಿರೋದಿಲ್ಲ, ಅದರಿಂದ ಬೇಡ ಅಂತಂತಿರ್ತಾರೆ. ಧರ್ಮ ಅನ್ನೋದೇ ಇಷ್ಟು ಸೂಕ್ಷ್ಮ ಯಾವತ್ತೂ ಕೂಡ. ಅದಕ್ಕೇನು ಮಾಡ್ತಾರೆ, ಪ್ರಾಚೀನ ಕಾಲದಲ್ಲಿ ಗುರುಗಳು ಶಿಷ್ಯನಿಗೆಲ್ಲ ವಿದ್ಯಾಭ್ಯಾಸ ಮಾಡಿದ ಮೇಲೆ ನೀನು ಮನೆಗೆ ಹೋಗಿ ಬಾ,
ಮದುವೆ ಮಾಡ್ಕೋ, ಶಿಷ್ಯರನ್ನು ಸ್ವಲ್ಪ ನೀನು ಶಿಷ್ಯರಿಗೆ ಪಾಠ ಹೇಳು, ನಾನು ನಿನಗೆ ಹೇಗೆ ಪಾಠ ಹೇಳಿದ್ನೋ ಹಾಗೆ ನೀನು ಶಿಷ್ಯರಿಗೆ ಪಾಠ ಹೇಳು. ಆ ಜ್ಞಾನದ ಎಳೆ ಕತ್ತರಿಸದೇ ಇರಲಿ, ಹಾಗೆ ಸಂತಾನದ ಎಳೆ ಕತ್ತರಿಸದೇ ಇರಲಿ ಅಂತೆಲ್ಲ ಆಶೀರ್ವಾದ ಮಾಡ್ತಾರೆ. ಮತ್ತೆ ಮುಂದೆ ನಿನಗೆ ಎಲ್ಲಿಯಾದರೂ ಏನೋ ಹೇಗೆ ಧರ್ಮ ಮಾಡಬೇಕು, ಹೇಗೆ ಕರ್ಮ ಮಾಡಬೇಕು ಅಂತ ಏನಾದರೂ ಸಂಶಯ ಬಂದರೆ ಅಲ್ಲಿ ನೀನು ಆಲೋಚನೆ ಮಾಡು. ಮತ್ತೆ ನಿನಗೆ ನಾನು ನಿನ್ನ ಗುರು, ನನಗಿಂತ ಉತ್ತಮನಾದ ಯಾವನಾದರೂ ವ್ಯಕ್ತಿ ಸಿಕ್ಕರೆ ಅವನು ಹೇಗೆ ಮಾಡ್ತಾನೆ ಅನ್ನೋದನ್ನು ನೋಡು, ಅವನೇನು ಧರ್ಮಾಚರಣೆ ಮಾಡ್ತಾನೆ ಅನ್ನೋದನ್ನು ನೋಡು, ಅವನನ್ನು ಕೇಳಿ ಆ ಪ್ರಕಾರ ಧರ್ಮಾಚರಣೆ ಮಾಡು ಅಂತ ಗುರು ಉಪದೇಶ ಮಾಡ್ತಾನೆ. ಧರ್ಮ ಅಧರ್ಮದ ಬಗ್ಗೆ ಯಾವತ್ತೂ ಕೂಡ ಒಂದು ಜಿಜ್ಞಾಸೆ ನಡೆದೇ ಇರಬೇಕು. ಈ ಕಾಲಕ್ಕೆ ಧರ್ಮ ಆಗಿದ್ದು ಆ ಕಾಲಕ್ಕೆ ಧರ್ಮ ಆಗಲಿಕ್ಕಿಲ್ಲ, ಈ ಕಾಲಕ್ಕೆ ಅಧರ್ಮ ಆಗಿದ್ದು ಆ ಕಾಲಕ್ಕೆ ಧರ್ಮ ಆಗ್ಬೋದು. ಅದರಿಂದ ನಿರಂತರವಾದ ಒಂದು ಮಥನ. ದೊಡ್ಡವರು ಏನು ಹೇಳ್ತಾರೆ, ಮಹಾತ್ಮರು ನಡೆದದ್ದೇ ದಾರಿ ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಆ ದೊಡ್ಡವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಕು. ಅದಕ್ಕೆ ಒಂದು ಕ್ವಾಲಿಟಿ ಹೇಳ್ತಾರೆ, ಅದು ಮಾತ್ರ ನಾವು ಎಲ್ಲರೂ ಈಗ ಕ್ರಮವಾಗಿ ಆ ಗುಣವನ್ನು ಕಳ್ಕೊತಿದ್ದೀವಿ. ಅದೇನೆಂದರೆ ನಿರಾಗ್ರಹವಾದ ಮನಸ್ಸು, ಕಾಮಕ್ರೋಧಗಳು ಇಲ್ಲದ, ಸ್ವಯಂ ಹಿತಾಸಕ್ತಿಗಳಿಲ್ಲದ ಮನಸ್ಸಿರಬೇಕು, ಸ್ವಚ್ಛವಾದ ಮನಸ್ಸಿರಬೇಕು. ಶಾಸ್ತ್ರಗಳನ್ನು ಓದಿ ಅಂತೂ ಇದ್ದೇ ಇರಬೇಕು. ನಮಗೆಲ್ಲ ಏನಾಗಿದೆ ಈಗ, ಶಾಸ್ತ್ರಗಳ ಅಧ್ಯಯನವೂ ಕಡಿಮೆ ಆಗಿದೆ. ಒಂದು ವೇಳೆ ಅಧ್ಯಯನ ಇದ್ದರೂ ಕೂಡ ನಮ್ಮ ಪ್ರತಿಯೊಂದು ನಿರ್ಧಾರಗಳು ಕೂಡ, ನನ್ನ ಜೀವನದಲ್ಲಿ ಬಹಳ ನೋಡಿದೆ, ನೀವು ನೋಡಿರ್ತೀರಿ, ಎಲ್ಲ ಕಡೆ ನೋಡಿರ್ತೀರಿ. ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅದು ಅಣ್ಣ ತಮ್ಮಂದ್ರ ನಡುವಿನ ಆಸ್ತಿ ವಿಭಾಗ ಇರ್ಬೋದು, ಊರುಗಳ ನಡುವಿನ ವಿವಾದ ಇರ್ಬೋದು, ರಾಜ್ಯಗಳ ನಡುವೆ ನೆಲ ಜಲದ ವಿವಾದ ಇರ್ಬೋದು, ರಾಷ್ಟ್ರಗಳ ನಡುವೆ ನೆಲ ವಿವಾದ ಇರ್ಬೋದು, ವ್ಯಕ್ತಿಗಳ ನಡುವೆ ಏನೇ ವಿವಾದ ಇರ್ಬೋದು. ಎಲ್ಲ ಕಡೆ ನಮ್ದೊಂದು ಪೂರ್ವಗ್ರಹ ಪೀಡಿತವಾದ ಮನಸ್ಸೇ ಕೆಲಸ ಮಾಡಿಬಿಡ್ತೀವಿ. ಸ್ವಚ್ಛವಾದ ಮನಸ್ಸಿರೋದಿಲ್ಲ. ನಮ್ಮ ಹಿತಾಸಕ್ತಿಗಳಿರೋದ್ರಿಂದ ಸರಿಯಾದ ನಿರ್ಧಾರ ಬರೆದಂತೆ ಆಗಿಬಿಡ್ತದೆ. ಇದಕ್ಕೆ ಯಾರೂ ಹೊರತಲ್ಲ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ, ನಿಮಗೆ ಧರ್ಮ ಅಧರ್ಮ ನಿರ್ಧಾರ ಮಾಡಿ ನೀವು ಜನರಿಗೆ ಉಪದೇಶ ಕೊಡುವವರು ಹೇಗಿರಬೇಕು ಅಂದರೆ, ನಿಮಗೆ ಚೆನ್ನಾಗಿ ಶಾಸ್ತ್ರಗಳ ಆಳವಾದ ಜ್ಞಾನ ಇರಬೇಕು, ಕಾಮಕ್ರೋಧ ರಹಿತವಾದ, ಪೂರ್ವಗ್ರಹ ರಹಿತವಾದ, ಪಕ್ಷಪಾತ ರಹಿತವಾದ ಬುದ್ಧಿ ಇರಬೇಕು. ಹಾಗೆ ಧರ್ಮವನ್ನು ನೀವು ಕಂಡು ಇನ್ನೊಬ್ಬರಿಗೆ ಉಪದೇಶ ಮಾಡಿರಿ ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ಕಟ್ಟುಪಾಡುಗಳನ್ನು ಶಾಸ್ತ್ರದಲ್ಲಿ ವಿಧಿಸಿದ್ದಾರೆ. ಇವು ನಾವು ಮಾಡುವ ಪ್ರತಿಯೊಂದು, ನಾವು ಹುಟ್ಟು ಸಾವು ನಡುವಿನ ವಿವಾಹ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಇಂಥ ಅನೇಕ ಸಂದರ್ಭಗಳನ್ನೆಲ್ಲ ಮನುಷ್ಯ ಎದುರಿಸಲೇಬೇಕಾಗ್ತದೆ. ಎಲ್ಲ ಊರಿನಲ್ಲಿಯೂ, ಎಲ್ಲ ಸಮಾಜದಲ್ಲಿಯೂ, ಎಲ್ಲ ಕಡೆನೂ ಇಂಥ ಸಮಸ್ಯೆಗಳು ಬಂದೇ ಬರ್ತಿರ್ತವೆ. ಆವಾಗಲೇ ಹಿರಿಯರಾದವರು ಕೂತ್ಕೊಂಡು ಏನೋ ಒಂದು ತೀರ್ಮಾನ ಮಾಡ್ತಾರೆ, ಅದನ್ನು ನೀವು ಈ ಥರ ಮಾಡಿರಿ ಅಂತ ಹೇಳ್ತಿರ್ತಾರೆ. ಭಗವದ್ಗೀತಾದಲ್ಲಿಯೂ ಶ್ರೇಷ್ಠನಾದವನು ಏನು ಆಚರಣೆ ಮಾಡ್ತಾನೆ ಅದನ್ನು ಜನಸಾಮಾನ್ಯರು ಅನುಸರಣೆ ಮಾಡ್ತಾರೆ. ಅವನು ಯಾವುದನ್ನು ಪ್ರಮಾಣ ಅಂತ ತೋರಿಸ್ತಾನೆ ಅದನ್ನು ಲೋಕ ಅನುಸರಿಸ್ತದೆ ಅಂತ ಭಗವದ್ಗೀತಾದಲ್ಲಿ ಕೂಡ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ನಾನು ಒಂದೇ ಮಾತು ಹೇಳಿದೆ, ಹುಟ್ಟು, ಕೊನೆಯದಾಗಿ ಸಾವು, ಈ ನಡುವೆ ಬರುವಂತಹ ವಿವಾಹ, ಪ್ರತಿಯೊಂದು ಸಂಗತಿಯಲ್ಲೂ ಕೂಡ ಇಂಥ ಅನೇಕ ದ್ವಂದ್ವಗಳು ನಮಗೆ ಬರೋ ಸಾಧ್ಯತೆ ಇದ್ದೇ ಇರ್ತವೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೀಗೆ ದೊಡ್ಡವರು ಏನು ಮಾಡಿರ್ತಾರೋ ಅದನ್ನು ಮಾಡಬೇಕು. ಅದರಲ್ಲಿ ಈಗ ನಾನು ಏನು ಮಾಡಿದೆ, ವೃತಾಶೌಚಕ್ಕೆ ಸಂಬಂಧಪಟ್ಟಂತೆ ಏನು ಆಚರಣೆ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನೋದನ್ನು ವಿದ್ವಾಂಸರು, ಸ್ವಾಮಿಗಳಾದವರು ಏನು ಮಾಡಿದ್ದಾರೆ, ನಿರ್ಧಾರ ತಗೊಂಡಿದ್ದಾರೆ ಅನ್ನೋದನ್ನು ಹೇಳಿದೆ. ಇನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಹೇಗೆ ಮಾಡಬೇಕು, ನಮ್ಮ ಮನಸ್ಸಿನ ಮತ್ತು ಆ ವ್ಯಕ್ತಿಯ ಸಂಬಂಧ ಹೇಗಿದೆ ಅನ್ನೋದನ್ನ ತೀರ್ಮಾನ ಮಾಡಿ ಅದನ್ನು ಆಧರಿಸಿಕೊಂಡು ನಾವೇ ಮಾಡಬೇಕು ಅನ್ನೋದು ಒಟ್ಟಾರೆ ತಿಳಿದು ಬರೋದು. ಇನ್ನು ಎಷ್ಟು ಚರ್ಚೆ ಮಾಡಿದರೂ ಪ್ರಾಯ ಇಷ್ಟೇ ನಿರ್ಧಾರ ಆಗೋದು, ಇದಕ್ಕಿಂತ ಹೆಚ್ಚಿನ ನಿರ್ಧಾರ ಆಗೋದು ಸಾಧ್ಯ ಇಲ್ಲ. ಅದನ್ನು ಈ ಕೆಲವು ದಿವಸಗಳಲ್ಲಿ ಅಂತ ಒಂದು ಪ್ರಸಂಗ ಬಂತು. ಅನೇಕ ಜನ ವಿದ್ವಾಂಸರ ಜೊತೆ ಎಲ್ಲ ಮಾತನಾಡೋ ಪ್ರಸಂಗ ಬಂತು. ಮಾತನಾಡಿದಾಗ ಏನು ನಿರ್ಧಾರ ಬಂತು ಅಂತ ಅನ್ನೋದನ್ನು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಅದರ ಬಗ್ಗೆ ನೀವೇನಾದರೂ ಅಭಿಪ್ರಾಯಗಳನ್ನು ಹೇಳುವುದಿದ್ದರೆ ಕ್ರಮವಾಗಿ ನನಗೆ ಆಮೇಲೆ ತಿಳಿಸ್ಬೋದು. ಅಲ್ಲಿಗೆ ಇವತ್ತಿನ ಈ ಭಾಗ, ಇದರ ಮೃತಾಶೌಚದ ಕುರಿತಾದ ಈ ಭಾಗ ಸಮಾಪ್ತ ಆಗಿದೆ.